ಒಂದು ಕಾಗದ ಅದು ಬರೀ ಕಾಗದವಾಗಿರೋದಿಲ್ಲ. ನಮ್ಮ ಮನಸ್ಸಿನ ಭಾವನೆಗಳನ್ನು ವ್ಯಕ್ತಪಡಿಸೋದಕ್ಕೆ ಹಾಗೂ ನಮ್ಮವರಿಗೆ ನಾವು ಮೌನದಿಂದಲೇ ಮಾತಾಡೋದಕ್ಕೆ ಒಂದು ಸಂಪರ್ಕ ಸೇತುವೆ ಈ ಕಾಗದ. ಸ್ನೇಹಿತರೆ, ಈ ಕಾಗದ ಬೆಂಕಿಯಲ್ಲಿ ಬಿದ್ದರೆ ಸುಡುತ್ತೆ ಹಾಗೂ ಬೂದಿಯಾಗಿ ಹೋಗುತ್ತೆ. ಆಮೇಲೆ ಆ ಕಾಗದದ ಅಸ್ತಿತ್ವವೇ ಇರೋದಿಲ್ಲ. ಹಾಗೆ ಮನುಷ್ಯನ ಬದುಕು ಕೂಡ. ಮನುಷ್ಯನ ಬದುಕು ಒಂದು ಖಾಲಿ ಪುಸ್ತಕ ಇದ್ದ ಹಾಗೆ. ಇದರೊಳಗೆ ನಾವು ಏನು ಬರಿತೀವೋ ಬರೆಲ್ವೋ ಎಲ್ಲವೂ ದೇವರು ನಮಗೆ ಬಿಟ್ಟಿದ್ದಾನೆ. ಆದ ಕಾರಣ ಸ್ನೇಹಿತರೆ, ಬದುಕೆಂಬ ಪುಸ್ತಕದೊಳಗೆ ಆದಷ್ಟು ಒಳ್ಳೆಯ ಕರ್ಮಗಳನ್ನು ಮಾಡುತ್ತಾ ಕರ್ಮಗಳ ಸಾರ ಬರೆಯೋಕ್ಕೆ ಪ್ರಯತ್ನ ಪಡಿ. ಮನುಷ್ಯನಿಗೆ ದೇವರು ಅತಿ ದೊಡ್ಡವಾದ ಬಹುಮಾನ ಕೊಟ್ಟಿದ್ದಾನೆ. ಆ ಬಹುಮಾನದ ಹೆಸರೇ ಮನುಷ್ಯ ಜನ್ಮ. ಅದನ್ನು ಮೊದಲು ನಾವು ಅರ್ಥ ಮಾಡ್ಕೋಬೇಕು. ಇಲ್ಲ ಅಂದರೆ ಈ ಜೀವನ ವ್ಯರ್ಥವಾಗಿ ಹೋಗುತ್ತೆ. ಒಂದು ಕಾಗದ ಸುಟ್ಟು ಬೂದಿಯಾದ ಮೇಲೆ ಅದರ ಅಸ್ತಿತ್ವ ಈ ಧರೆಯೊಳಗೆ ಇರೋದಿಲ್ಲ. ಹಾಗೆ ಮನುಷ್ಯ ಒಂದು ಸಲ ಸತ್ತು ಹೋದ ಅಂದರೆ ಮತ್ತೆ ಆತ ಹುಟ್ಟಿ ಬರ್ತಾನೋ ಬರಲ್ವೋ ಗೊತ್ತಿಲ್ಲ. ಅವರವರ ನಂಬಿಕೆಗೆ ಇದು ಬಿಟ್ಟಿತು. ಆದ ಕಾರಣ ಸ್ನೇಹಿತರೆ, ಈ ಜೀವನ ಎಂಬ ಪುಸ್ತಕದೊಳಗೆ ಆದಷ್ಟು ಒಳ್ಳೆಯ ಕರ್ಮಗಳನ್ನು ಮಾಡಿ ಬದುಕು ಜೀವನ ಸಾರ್ಥಕ ಮಾಡಿಕೊಳ್ಳಿ.